ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಾನ್ ಸಿನಾ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬ್ಯಾಕ್ಲಾಶ್ ಮ್ಯಾಚ್ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಒನ್ ಲಾಸ್ಟ್ ಟೈಮ್ ಅಂತ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಸೊ ಇದು ಜಾನ್ ಸಿನಾ ಅವರ ಕಡೆಯ ವರ್ಷ ಆಗಿರೋದ್ರಿಂದ ಈ ವರ್ಷದಲ್ಲಿ ನಮ್ಮ ಜಾನ್ ಸಿನಾ ಅವರು ಕಡೆದಾಗಿ ರ್ಯಾಂಡಿ ಆರ್ಟನ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಇವರ ಫ್ಯೂಡ್ ನಿಮಗೆ ಯಾವ ರೀತಿ ನೋಡೋದಕ್ಕೆ ಸಿಕ್ಕಿತ್ತು ಅಂತ ಗೊತ್ತೇ ಇರಬಹುದು. ಐಕಾನಿಕ್ ರೈವಲ್ರಿಗಳು ನಮಗೆ ಇವರ ನಡುವೆ ನೋಡೋದಕ್ಕೆ ಸಿಕ್ಕಿದೆ. ಇಷ್ಟು ವರ್ಷದ ಈ ಒಂದು ರೈವಲ್ರಿಯಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೀಲ್ ಸೂಪರ್ ಸ್ಟಾರ್ ಆಗಿದ್ರು, ಅದೇ ರೀತಿ ನಮ್ಮ ಜಾನ್ ಸಿನಾ ಅವರು ಬೇಬಿ ಫೇಸ್ ಸೂಪರ್ ಸ್ಟಾರ್ ಆಗಿದ್ರು. ಬಟ್ ಈ ಒಂದು ಕಡೆಯ ಮ್ಯಾಚ್, ಕಡೆಯ ರೈವಲ್ರಿಯಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬೇಬಿ ಫೇಸ್ ಸೂಪರ್ ಸ್ಟಾರ್ ಆಗಿದ್ದಾರೆ. ಅಂಡ್ ಅದೇ ರೀತಿ ನಮ್ಮ ಜಾನ್ ಸಿನಾ ಅವರು ಪ್ಯೂರ್ ಹೀಲ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇಂದು ಬ್ಯಾಕ್ಲಾಶ್ ಅಲ್ಲಿ ಇವರ ಮ್ಯಾಚ್ ಕೂಡ ಸೆಟ್ ಆಗಿದೆ. ಮುಂದಿನ ಭಾನುವಾರ ಇವರಿಬ್ರು ಕೂಡ ಮ್ಯಾಚ್ ಆಡೋದಕ್ಕೆ ಒಂದೇ ರಿಂಗ್ ಅಲ್ಲಿ ಕೂಡ ಇರ್ತಾರೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗಬಹುದು, ಯಾವ್ಯಾವ ಪಾಸಿಬಿಲಿಟೀಸ್ ಗಳಿದೆ, ಯಾರ್ಯಾರು ಗೆಲ್ಲೋ ಚಾನ್ಸಸ್ ಎಷ್ಟೆಷ್ಟಿದೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪಾಯಿಂಟ್ ಕಡೆ ಬರೋದಾದ್ರೆ, ಈ ಒಂದು ಮ್ಯಾಚ್ ನಮಗೆ ಕ್ಲೀನ್ ಆಗಿ ನೋಡೋದಕ್ಕೆ ಸಿಗ್ಬಹುದು. ಅಂದ್ರೆ ಕ್ಲೀನ್ ಆಗಿ ನಮ್ಮ ಜಾನ್ ಸಿನಾ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಪಿನ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು, ಅಥವಾ ಕ್ಲೀನ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವ್ರನ್ನ ಪಿನ್ ಮಾಡಿ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗಬಹುದು. ಸೊ ಈ ರೀತಿನೂ ಕೂಡ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಎಂಡಿಂಗ್ ನ ಪ್ಲಾನ್ ಮಾಡಬಹುದು. ಒಂದು ಪ್ಯೂರ್ ರೆಸ್ಲಿಂಗ್ ಮ್ಯಾಚ್ ಇವರಿಬ್ಬರ ನಡುವೆ ನಮಗೆ ಒನ್ ಲಾಸ್ಟ್ ಟೈಮ್ ನೋಡೋದಕ್ಕೆ ಸಿಗಬಹುದು ಬ್ಯಾಕ್ಲಾಶ್ ಅಲ್ಲಿ. ಈ ಒಂದು ಚಾನ್ಸ್ ಕಮ್ಮಿ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾ ಮುಗ್ದಾಗಿಂದನೂ ಕೂಡ ಹೇಳಿದ್ದಾರೆ, ನಾನು ರೆಸ್ಲಿಂಗ್ ನ ರಿಯೂಂಡ್ ಮಾಡ್ತೀನಿ, ನಾನು ರೆಸ್ಲಿಂಗ್ ನ ಹಾಳು ಮಾಡ್ತೀನಿ ಅಂತ. ಸೊ ಜಾನ್ ಸಿನಾ ಅವರಿಗೆ ರೆಸ್ಲಿಂಗ್ ಮಾಡೋದೇ ಇಷ್ಟ ಇಲ್ಲ, ಅದಕ್ಕೋಸ್ಕರ ರಸಲ್ ಮೇನಿಯಾ ಎಂಡಿಂಗ್ ನಮಗೆ ಆ ರೀತಿ ನೋಡೋದಕ್ಕೆ ಸಿಕ್ತು. ಸೊ ರೆಸ್ಲಿಂಗ್ ಮಾಡೋದಕ್ಕೆ ಇಷ್ಟನೇ ಇಲ್ಲ ಅಂದ್ರೆ ಒಂದು ಪ್ಯೂರ್ ರೆಸ್ಲಿಂಗ್ ಮ್ಯಾಚ್ ನ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಬುಕ್ ಮಾಡ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದಕ್ಕೋಸ್ಕರ ಈ ಒಂದು ಚಾನ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಆದ್ರೂ ಕೂಡ ಒಂದು ಪ್ಯೂರ್ ರೆಸ್ಲಿಂಗ್ ಮ್ಯಾಚ್ ಏನಾದ್ರೂ ನೋಡೋದಕ್ಕೆ ಸಿಕ್ಕಿದ್ರೆ ಅದ್ಭುತವಾಗಿರುತ್ತೆ. ಒನ್ ಲಾಸ್ಟ್ ಟೈಮ್ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಜಾನ್ ಸಿನಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಇಂಟರ್ಫಾರೆನ್ಸ್ ನೋಡೋದಕ್ಕೆ ಸಿಗಬಹುದು. ನಮ್ಮ ರ್ಯಾಂಡಿ ಆರ್ಟನ್ ಅವರ ಕಡೆಯಿಂದ ಯಾವುದೇ ರೀತಿಯ ಇಂಟರ್ಫಾರೆನ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಆಫ್ ಕೋರ್ಸ್ ನಮ್ಮ ಜಾನ್ ಸಿನಾ ಅವರ ಕಡೆಯಿಂದ ಇಂಟರ್ಫಾರೆನ್ಸ್ ಹಾಗೆ ಮೈಂಡ್ ಗೇಮ್ಸ್ ಗಳು ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು, ಇವರ ಇಷ್ಟು ವರ್ಷದ ರೈವಲ್ರಿಯಲ್ಲಿ ಹೀಲ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಯಾವ ರೀತಿ ಮ್ಯಾಚಸ್ ಗಳನ್ನ ಗೆದ್ದಿದ್ದಾರೆ ಅಂತ ಅದೆಲ್ಲದನ್ನು ಕೂಡ ನಮ್ಮ ಜಾನ್ ಸಿನಾ ಅವರು ತನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಅಂಡ್ ಅದೇ ರೀತಿ ಸ್ಟಾಟಿಸ್ಟಿಕ್ ನ ಯೂಸ್ ಮಾಡಿ ನಮ್ಮ ಜಾನ್ ಸಿನಾ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದಕ್ಕೆ ನೋಡಬಹುದು. ನಿಮ್ಗೆ ಗೊತ್ತಿರಬಹುದು, ಇಷ್ಟು ವರ್ಷದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ತುಂಬಾ ಬಾರಿ ಜಾನ್ ಸಿನಾ ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಗೆಲ್ಸಿ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ರೆಫ್ರಿಗೆ ಬೇಕು ಅಂತನ ಕೆಪಾಲಕ್ಕೆ ಬಾರಿಸಿ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ರು. ಅಂಡ್ ಡಿಸ್ಕ್ವಾಲಿಫಿಕೇಶನ್ ಇಂದ ನಮ್ಮ ಜಾನ್ ಸಿನಾ ಅವರು ಗೆದ್ದಿದ್ರು. ಸಿಮಿಲರ್ ವಿಚಾರದಲ್ಲಿ ನಮ್ಮ ಜಾನ್ ಸಿನಾ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಅವರು ಕೂಡ ರೆಫ್ರಿ ಮೇಲೇನೆ ಅಟ್ಯಾಕ್ ಮಾಡಬಹುದು ಬೇಕು ಅಂತ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ವಿನ್ ಆದ್ರೂ ಕೂಡ ಸ್ಟಿಲ್ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗಿ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಸೋಲೋದಕ್ಕೆ ಪ್ರಯತ್ನ ಪಡಬಹುದು. ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಈ ಒಂದು ಮ್ಯಾಚ್ ನ ಎಂಡ್ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಅಂಡ್ ಅದರಿಂದ ಗೈಸ್, ಈ ಒಂದು ಫ್ಯೂಡ್ ನಮಗೆ ಮನಿ ಇನ್ ದ ಬ್ಯಾಂಕ್ ತನಕನೂ ಕೂಡ ಪುಷ್ ಆಗೋದು ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು, ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೋಗಿ ನಿಕ್ ಆಲ್ಡಿಸ್ ಅವರ ಬಳಿ ಕೇಳಬಹುದು, ನಾನು ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದಿದ್ದೀನಿ, ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಗೆದ್ದಿದ್ದೀನಿ, ಸೊ ನನಗೆ ಇನ್ನ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಅಂತ ಕೇಳಬಹುದು. ಅಂಡ್ ಡಬ್ಲ್ಯೂ ಅವರು ಈ ಒಂದು ಫ್ಯೂಡ್ ನ ಆರಾಮಾಗಿ ಮನಿ ಇನ್ ದ ಬ್ಯಾಂಕ್ ತನಕನೂ ಕೂಡ ಕಂಟಿನ್ಯೂ ಮಾಡಬಹುದು. ಅಂಡ್ ಒನ್ ಲಾಸ್ಟ್ ಟೈಮ್ ಅಂತ ಡಬ್ಲ್ಯೂ ಅವರು ಏನು ಈ ಒಂದು ಮ್ಯಾಚ್ ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೋ ಅದು ನಮಗೆ ಒನ್ ಲಾಸ್ಟ್ ಟೈಮ್ ನೋಡೋದಕ್ಕೆ ಸಿಗ್ದಲೇನು ಕೂಡ ಇರಬಹುದು. ಅಂಡ್ ಎರಡೆರಡು ಬಾರಿ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಕಂಪನಿಯಲ್ಲಿ ನಾವು ನೋಡಿದ್ವಿ, ರಸಲ್ ಮೇನಿಯಾದಲ್ಲೂ ಕೂಡ ಒನ್ಸ್ ಇನ್ ಎ ಲೈಫ್ ಟೈಮ್ ಅಂತ ಡಬ್ಲ್ಯೂ ಅವರು ರಾಕ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ನ ಅಡ್ವರ್ಟೈಸ್ ಮಾಡ್ತಾ ಇತ್ತು. ಬಟ್ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಎರಡೆರಡು ರಸಲ್ ಮೇನಿಯಾದಲ್ಲಿ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ರೀತಿ ಒನ್ ಲಾಸ್ಟ್ ಟೈಮ್ ಅಂತ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಏನು ಬ್ಯಾಕ್ಲಾಶ್ ಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೋ ಇದು ಒನ್ ಲಾಸ್ಟ್ ಟೈಮ್ ಆಗ್ದಲೇನೆ ಮನಿ ಇನ್ ದ ಬ್ಯಾಂಕಿಗೂ ಕೂಡ ಈ ಒಂದು ಫ್ಯೂಡ್ ಕಂಟಿನ್ಯೂ ಆಗಿ ಮನಿ ಇನ್ ದ ಬ್ಯಾಂಕ್ ಅಲ್ಲೂ ಕೂಡ ಇವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಏನೇ ಆಗಲಿ, ಡಿಸ್ಕ್ವಾಲಿಫಿಕೇಶನ್ ಇಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು, ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫಾರೆನ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು. ಮೊದಲನೇದಾಗಿ ನಮ್ಮ ಫೈನಲ್ ಬಾಸ್ ರಾಕ್ ಅವರ ಎಂಟ್ರಿ ಇಲ್ಲಿ ನೋಡೋದಕ್ಕೆ ಸಿಕ್ಕಿ ಅವರ ಕಾರಣದಿಂದ ನಮ್ಮ ಜಾನ್ ಸಿನಾ ಅವರು ಈ ಒಂದು ಮ್ಯಾಚ್ ನ ಗೆಲ್ಲಬಹುದು ರ್ಯಾಂಡಿ ಆರ್ಟನ್ ಅವ್ರನ್ನ ಪಿನ್ ಮಾಡಿ. ಆಫ್ ಕೋರ್ಸ್ ನೀವೆಲ್ಲರೂ ಕೂಡ ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ಬೈಯೋದಕ್ಕೆ ಶುರು ಮಾಡ್ಬಿಡ್ತೀರಾ, ಏನ್ ಗುರು ಬರೀ ರಾಕ್ ಅಂತ ಇದೆಯಲ್ಲ ಅಂತ. ರಸಲ್ ಮೇನಿಯಾಗೆ ಬರ್ದಿರೋ ರಾಕು ಬ್ಯಾಕ್ಲಾಶ್ ಗೆ ಬರೋದಿಲ್ಲ
ಅಂತ ನಮಗೂ ಕೂಡ ಗೊತ್ತು. ಬಟ್ ಆದ್ರೂ ಕೂಡ ಡಬ್ಲ್ಯೂ ಅವ್ರು ಏನಾದ್ರು ಸರ್ಪ್ರೈಸ್ ನ ಪುಲ್ ಮಾಡಬೇಕು ಅಂದ್ರೆ ರಸಲ್ ಮೇನಿಯಾಗೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ರಾಕ್ ಅವರು ಬರ್ತಾರೆ ಅಂತ, ಅದಕ್ಕೋಸ್ಕರ ನಾವು ಕರ್ಸಿಲ್ಲ. ಈಗ ಬ್ಯಾಕ್ಲಾಶ್ ಅಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಸೊ ಒಂದು ಶಾಕ್ ನ ಕೊಡೋಣ ಅಂತ ಡಬ್ಲ್ಯೂ ಅವರು ಕರೆಸಲಬಹುದು. ಇದರ ಚಾನ್ಸಸ್ ತೀರಾ ಕಮ್ಮಿ ಇದೆ. ನಾನು ಕೂಡ ಹೇಳ್ತಾ ಇದ್ದೀನಿ, ನೀವು ಯಾರು ಕೂಡ ರಾಕ್ ಅವರು ಬರ್ತಾರೆ ಅಂತ ನಂಬೋದಕ್ಕೆ ಹೋಗ್ಬೇಡಿ. ಬಟ್ ಪಾಯಿಂಟ್ ನ ಹೇಳ್ಬೇಕಲ್ಲ, ಬರೋ ಚಾನ್ಸಸ್ ಇದೆ, ಕರೆಸಬಹುದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೀವು ಯಾರು ಕೂಡ ರಾಕ್ ಅವರು ಬರ್ತಾರೆ ಅಂತ ನಂಬೋದಕ್ಕೆ ಹೋಗ್ಬೇಡಿ. ಎರಡನೇದಾಗಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವರ ಇಂಟರ್ಫರೆನ್ಸ್ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ರಸಲ್ ಮೇನಿಯಾದಲ್ಲೂ ಕೂಡ ಟ್ರಾವಿಸ್ ಸ್ಕಾಟ್ ಅವರ ಇಂಟರ್ಫರೆನ್ಸ್ ಆಗಿತ್ತು. ಅಂಡ್ ಅದೇ ರೀತಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವರ ಇಂಟರ್ಫರೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿ ಟ್ರಾವಿಸ್ ಸ್ಕಾಟ್ ಅವರ ಇಂಟರ್ಫರೆನ್ಸ್ ಇಂದ ನಮ್ಮ ಜಾನ್ ಸಿನಾ ಅವರು ರ್ಯಾಂಡಿ ಆರ್ಟನ್ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋಬಹುದು. ಅಂಡ್ ಜಾಸ್ತಿ ಚಾನ್ಸಸ್ ಗೈಸ್ ಇಲ್ಲಿ ನಮ್ಮ ಆರ್ಟ್ರೂತ್ ಅವ್ರದ್ದು ನೋಡೋದಕ್ಕೆ ಸಿಗ್ತಾ ಇದೆ. ರೆಗ್ಯುಲರ್ ಆಗಿ ಈ ಒಂದು ಫ್ಯೂಡ್ ಅಲ್ಲಿ ಡಬ್ಲ್ಯೂ ಅವರು ಆರ್ಟ್ರೂತ್ ಅವ್ರನ್ನ ಕರೀತಾ ಇದ್ದಾರೆ. ಅಂಡ್ ಜಾನ್ ಸಿನಾ ಅವರ ನಡುವೆ ಕೂಡ ಆರ್ಟ್ರೂತ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರ ಜೊತೆ ಕೂಡ ಆರ್ಟ್ರೂತ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ನಮ್ಮ ಆರ್ಟ್ರೂತ್ ಅವರು ಜಾನ್ ಸಿನಾ ಅವರಿಗೆ ಹೇಳ್ತಾ ಇರ್ತಾರೆ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನಿನಗೇನಾದ್ರೂ ನನ್ನ ಹೆಲ್ಪ್ ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಕರೆ, ಯಾಕಂದ್ರೆ ನೀನು ನನ್ನ ಚೈಲ್ಡ್ಹುಡ್ ಹೀರೋ ಅಂತ. ಅಂಡ್ ಆ ಕಡೆ ರ್ಯಾಂಡಿ ಆರ್ಟನ್ ಅವರಿಗೆ ಹೇಳ್ತಾ ಇದ್ರು, ನೀನು ಜಾನ್ ಸಿನಾ ಅವ್ರನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಆರ್ಟ್ರೂತ್ ಅವರ ಫನ್ನಿ ಇನ್ವಾಲ್ವ್ಮೆಂಟ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾರಿಗೊತ್ತು ಅವರ ಕಾರಣದಿಂದನೇ ನಮ್ಮ ರ್ಯಾಂಡಿ ಆರ್ಟನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋಲ್ಬಹುದು. ಅಂಡ್ ಆ ಕಡೆ ಆರ್ಟ್ರೂತ್ ಅವರು ಬಂದ್ರೆ ಪ್ರಾಬಬ್ಲಿ ಜಿಮ್ಮಿ ಊಸೋ ಅವರು ಕೂಡ ಬರ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಡಬ್ಲ್ಯೂ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಹಾಗೆ ಆರ್ಟ್ರೂತ್ ಅವ್ರನ್ನು ಕೂಡ ತೋರಿಸ್ತಾ ಇದ್ದಾರೆ. ಸೊ ಏನೋ ಒಂದು ಮಿಕ್ಸ್ಡ್ ಮಸಾಲಾನ ಡಬ್ಲ್ಯೂ ಅವರು ಇಲ್ಲಿ ಪ್ಲಾನ್ ಮಾಡ್ತಾ ಇರಬಹುದು. ಏನೇ ಆಗ್ಲಿ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ಯಾವ ರೀತಿನಾದ್ರೂ ಹೀಲ್ ಸ್ಟ್ಯಾಟಿಸ್ಟಿಕ್ ನ ಯೂಸ್ ಮಾಡಿ ನಮ್ಮ ಜಾನ್ ಸಿನಾ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಡಿಸ್ಕ್ವಾಲಿಫಿಕೇಶನ್ ಇಂದನಾದ್ರೂ ಆಗಿರಬಹುದು, ಅಥವಾ ರೆಫ್ರಿ ನೋಡದೇ ಇರಬೇಕಾದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಲೋ ಬ್ಲೋನ ಕನೆಕ್ಟ್ ಮಾಡಿ ಆದ್ರೂ ಚಾಂಪಿಯನ್ಶಿಪ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಆದ್ರೂ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇಷ್ಟೆಲ್ಲಾ ವಿಚಾರಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೋಡೋಣ, ಇಷ್ಟು ಹೇಳುದ್ನಲ್ಲ, ಇದನ್ನೆಲ್ಲದನ್ನು ಕೂಡ ಬಿಟ್ಟು ಏನಾದರೂ ಡಬ್ಲ್ಯೂ ಅವರು ನೆಕ್ಸ್ಟ್ ಲೆವೆಲ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಜವಾಗ್ಲೂ ಬ್ಯಾಕ್ಲಾಶ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.